ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಟೊಮ್ಯಾಟೊ ಪ್ಲಾಟ್ನಲ್ಲಿ ಇದ್ದೀವಿ. ಟೊಮ್ಯಾಟೊ ಪ್ಲಾಟನ್ನು ಪ್ಲ್ಯಾಂಟೇಷನ್ ಮಾಡಿ ಒಂದು ವೀಕ್ ಆಗಿದೆ. ಈ ಟೊಮ್ಯಾಟೊ ಪ್ಲಾಟಿಗೆ ನಾವು ಬೇಸಲ್ ಡೋಸನ್ನು ಯೂಸ್ ಮಾಡಿದ್ದೀವಿ. ಬೇಸಲ್ ಡೋಸಲ್ಲಿ 10, 26, 26 ಒಂದು ಚೀಲ, ಸಿಂಗಲ್ ಸೂಪರ್ ಫಾಸ್ಫೇಟ್ ಒಂದು ಚೀಲ, MOP ಒಂದು ಚೀಲ, ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ದು ಒಂದು ಬ್ಯಾಗು. ಆಮೇಲೆ ಇದಕ್ಕೆ ಟೊಮ್ಯಾಟೊದಲ್ಲಿ ತುಂಬ ಮಹತ್ವವಾದದ್ದೇನಪ್ಪ ಅಂದರೆ ಕ್ಯಾಲ್ಶಿಯಂ ತುಂಬಾ ಮಹತ್ವದ್ದು ಟೊಮ್ಯಾಟೊ ಸಲುವಾಗಿ. ಅದಕ್ಕೆ ಕ್ಯಾಲ್ಶಿಯಂ, ಮ್ಯಾಗ್ನೇಷಿಯಂ, ಸಲ್ಫರ್ 3 ಇರುವ ಕಾಂಬಿನೇಷನನ್ನು ಇದರಲ್ಲಿ ಯೂಸ್ ಮಾಡಿದ್ದೀವಿ. ಅದು 2 ಚೀಲ ಯೂಸ್ ಮಾಡಿದ್ದೀವಿ. ಆಮೇಲೆ ಹ್ಯೂಮಿಕ್ ಆ್ಯಸಿಡನ್ನು ಯೂಸ್ ಮಾಡಿದ್ದೀವಿ. ಆನಂತರ ಇದಕ್ಕೆ ಸಿಲಿಕಾನ್ ಯೂಸ್ ಮಾಡಿದ್ದೀವಿ. ಆಮೇಲೆ ಇದಕ್ಕೆ ಸೀವೀಡ್ ಎಕ್ಸ್ಟ್ರಾಕ್ಟ್ದು ಒಂದು ಬ್ಯಾಗನ್ನು ಯೂಸ್ ಮಾಡಿದ್ದೀವಿ. ಆಮೇಲೆ ಇದಕ್ಕೆ ವರ್ಮಿ ಕಾಂಪೋಸ್ಟದ 4 ಚೀಲವನ್ನು ಯೂಸ್ ಮಾಡಿ ನಾವು ಈ ಪ್ಲಾಟಿಗೆ ಬೇಸಲ್ ಡೋಸನ್ನು ಯೂಸ್ ಮಾಡಿದ್ದೀವಿ. ಬೇಸಲ್ ಡೋಸ್ ತುಂಬಾ ಮಹತ್ವದ್ದಿರುತ್ತೆ. ಹಾಗೂ ಇದಕ್ಕೆ 1ನೇ ಡ್ರೆಂಚಿಂಗೂ ಸಹ ಆಗಿದೆ. ನಾವು ಫಸ್ಟ್ ಡ್ರೆಂಚಿಂಗಲ್ಲಿ ಇದಕ್ಕೆ ಹ್ಯೂಮಿಕ್ ಆ್ಯಸಿಡ್ 30 ml ಯೂಸ್ ಮಾಡಿದ್ದೀವಿ. ಸಾಫ್ ಎನ್ನುವ ಒಂದು ಫಂಗಿಸೈಡನ್ನು ಯೂಸ್ ಮಾಡಿದ್ದೀವಿ. ಅದು 30 ಗ್ರಾಮ್ ಪ್ರತಿ ಪಂಪಿಗೆ. ಸಾಪದಲ್ಲಿ ಕಾರ್ಬಾನ್ಡಿಸಿಯಂ ಹಾಗೂ ಮ್ಯಾನ್ಕೋಝೆಬ್ ಎನ್ನುವ ಒಂದು ಕಂಟೆಂಟು ಬರುತ್ತೆ. ಇದನ್ನು ಇದಕ್ಕೆ ಯೂಸ್ ಮಾಡಿದ್ದೀವಿ. ಅದರ ಜೊತೆಗೆ ಸೀವೀಡ್ ಎಕ್ಸ್ಟ್ರಾಕ್ಟ್ ಎನ್ನುವ ಟಾನಿಕ್ಕು ಸಹ ಇದಕ್ಕೆ ಯೂಸನ್ನು ಮಾಡಿದ್ದೀವಿ. ಹಾಗೂ ಇದಕ್ಕೆ 1ನೇ ಸ್ಪ್ರೇ ಸಹ ಮಾಡಿದ್ದೀವಿ. 1ನೇ ಸ್ಪ್ರೇದಲ್ಲಿ ನಾವು ಸೀವೀಡ್ ಎಕ್ಸ್ಟ್ರಾಕ್ಟ್ 30 ml, ರಿಡೋಮಿಲ್ ಗೋಲ್ಡ್ ಎನ್ನುವ ಒಂದು ಫಂಗಿಸೈಡನ್ನು ಇದರಲ್ಲಿ ಯೂಸ್ ಮಾಡಿದ್ದೀವಿ. ರಿಡೋಮಿಲ್ ಗೋಲ್ಡದಲ್ಲಿ ಮೆಟಾಲಾಕ್ಸಿಲ್ ಹಾಗೂ ಮ್ಯಾನ್ಕೋಝೆಬ್ದ ಕಾಂಬಿನೇಷನ್ ಇರುತ್ತೆ, ಅದನ್ನು ಯೂಸ್ ಮಾಡಿದ್ದೀವಿ. ಈ ತರಹ ನಾವು ಈ ಪ್ಲಾಟಿಗೆ 1ನೇ ಸ್ಪ್ರೇಯನ್ನು ತೊಗೊಂಡಿವಿ. ಕೀಟಗಳ ನಿಯಂತ್ರಣಕ್ಕಾಗಿ ನಾವು ಈ ಪ್ಲಾಟಿಗೆ ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪನ್ನು ಯೂಸ್ ಮಾಡಿದ್ದೀವಿ. ತಾವು ನೋಡ್ಬೋದು, ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪನ್ನು ಯೂಸ್ ಮಾಡಿದ್ದೀವಿ. ಸೊ ಇವೆಲ್ಲ ಮಹತ್ವವಾದ ಅಂಶಗಳು ಈ ಪ್ಲಾಟ್ನಲ್ಲಿ ಇದ್ದೇವೆ. ಸೊ ನಾನು ಎಲ್ಲ ರೈತ ಬಾಂಧವರಿಗೆ ಇಲ್ಲಿ ತೋರಿಸಲು ಇಚ್ಛೆ ಪಡ್ತೀನಿ. ತಾವು ಇಲ್ಲಿ ನೋಡ್ಬೋದು. ಈಗ 1 ವೀಕ್ ಆಗಿದೆ ಈ ಪ್ಲಾಟಿಗೆ. 1 ವೀಕ್ ಆಗಿದೆ. ತುಂಬ ಚೆನ್ನಾಗಿದೆ ಪ್ಲಾಟು. ಯಾವುದೂ ಡೆಫಿಷಿಯನ್ಸಿ ಇಲ್ಲ, ಏನಿಲ್ಲ, ಕೀಡೆ ಇಲ್ಲ, ಬಿಳಿ ನೊಣ ಇಲ್ಲ, ಯಾವುದೂ ನೊಣಗಳು ಇಲ್ಲ, ಹಾಗೂ ಯಾವುದೂ ಕೀಡೆ ಇಲ್ಲ. ಸೊ ಈ ತರಹ ನಾವು ಬೇಸಲ್ ಡೋಸ್, 1ನೇ ಟ್ರೆಂಚಿಂಗ್ ಹಾಗೂ 1ನೇ ಸ್ಪ್ರೇಯನ್ನು ಮಾಡಿದ್ದೀವಿ. ಈಗ ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅದರಲ್ಲಿ ನಾವು ನೋಡೋಣ 2ನೇ ಡ್ರೆಂಚಿಂಗ್ ಹಾಗೂ 2ನೇ ಸ್ಪ್ರೇ. ಧನ್ಯವಾದಗಳು.